ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ದರ್ಶನ್ ಅವರು ಏನು ಈಗಾಗಲೇ ಅಂತಂದರೆ ಅವನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂಥದ್ದು ಈಗಾಗಲೇ ವಿಚಾರಣೆ ನಡೆಸ್ತಾ ಇದ್ದಾರೆ. ದರ್ಶನ್ ಅವರು ಇಷ್ಟಪಟ್ಟಂತಹ ಕಾರು ಮತ್ತು ಯಾವಾಗಲೂ ಆ ಕಾರಲ್ಲೇ ಓಡಾಡ್ತಾ ಇದ್ರು. ಅವ್ರ ಹತ್ರ ಲ್ಯಾಂಬರ್ಗಿನಿ ಇದ್ದರೂ ಕೂಡ ಇದೇ ಕಾರನ್ನ ಅಂತಂದರೆ ಯೂಸ್ ಮಾಡ್ತಾಯಿದ್ರು. ಆ ಕಾರಿಗೆ ಅಂತಂದರೆ ಏಕಾಂಗಿಯಾಗಿ ನಿಂತಿರುವಂಥದ್ದು ದರ್ಶನ್ ಅವರಿಲ್ಲದೆ ನೋಡ್ಬೋದು ನೀವು ಈ ದೃಶ್ಯದಲ್ಲಿ. ದರ್ಶನ್ ಅವರ ಏನು RR ನಗರದ ಒಂದು ತೂಗುದೀಪ ನಿವಾಸ ಏನಿದೆ, ಈ ನಿವಾಸದ ಮುಂದೆ ದರ್ಶನ್ ಅವರ ಕಾರು ಏಕಾಂಗಿಯಾಗಿ ನಿಂತಿರುವಂಥದ್ದು. ಅವ್ರ ಹತ್ರ ಸಾಕಷ್ಟು ಕೋಟಿಯ ಕಾರುಗಳಿವೆ. ಆದರೆ ಅವರು ಅಂತಂದರೆ ಎಲ್ಲಿ ಹೋದರೂ ಕೂಡ ಇದೇ ಒಂದು ಕಾರನ್ನು ತಗೊಂಡು ಅವರು ಹೋಗ್ತಾ ಇದ್ರು. ಅದು ಕೂಡ ಅಂತಂದರೆ ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳಿದ್ರೆ ಈ ಕಾರನ್ನು ಮತ್ತು ಈ ಕಾರಲ್ಲಿ ದರ್ಶನ್ ಅವರು ಬರೋದನ್ನು ನೋಡಿದ್ರೆ ಅಂತಂದರೆ ಅವರಿಗೆ ಒಂದು ಥರ ಹಬ್ಬದ ರೀತಿಯಲ್ಲಿ ಈಗ ಅಂತಂದರೆ ಈ ಕಾರು ಯಾವಾಗ ದರ್ಶನ್ ಅವರು ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂತಹ ಒಂದು ಆರೋಪ ಕೇಳಿ ಬಂತು. ಆರೋಪ ಕೇಳಿ ಬಂದ ಬೆನ್ನಲ್ಲೇ ಅಂತಂದರೆ ಈ ಒಂದು ಕಾರನ್ನು ಇಲ್ಲಿ ಬಿಟ್ಟಿದ್ದಾರೆ. ಮತ್ತು ದರ್ಶನ್ ಅವರ ಬಳಿ ಇನ್ನೊಂದು ಕಾರು ಕೂಡ ಇದೆ, ಅದು ಮಹೇಂದ್ರ ಥಾರ್ ಕಾರು. ಆ ಮಹೇಂದ್ರ ಥಾರು ಅಂತಂದರೆ ಇಲ್ಲಿ ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಅವರೆಂತಂದರೆ ತಗೊಂಡು ಓಡಾಡ್ತಾ ಇದ್ರು. ಆದರೆ ಇದೀಗ ಮಹೇಂದ್ರ ಥಾರ್ ಕಾರ್ ಅಂತಂದರೆ ಪೊಲೀಸರು ಈ ಪ್ರಕರಣದಲ್ಲಿ ಈ ಕಾರು ಭಾಗಿಯಾಗಿತ್ತು ಅಂತೇಳಿ ಸೀಸ್ ಮಾಡಿದ್ದಾರೆ. ಈ ಕಾರು ಅಂತಂದರೆ ಇದೀಗ ದರ್ಶನ್ ಅವರು ಇಲ್ಲದೆ ಅನಾಥವಾಗಿ ಏಕಾಂಗಿಯಾಗಿ ನಿಂತಿರುವಂಥದ್ದು. ದರ್ಶನ್ ಅವರು ಯಾವಾಗ ಬರ್ತಾರೋ ಈ ಕಾರನ್ನು ಮುಟ್ತಾರೋ ಅಂತಕ್ಕಂಥದ್ದು ದರ್ಶನ್ ಅವರ ಅಭಿಮಾನಿಗಳ ಒಂದು ಕನಸು ಕೂಡ ಆಗಿರುವಂಥದ್ದು. ಸಾಕಷ್ಟು ಜನ ಅಭಿಮಾನಿಗಳು ಬಂದವರು ಕೂಡ ಹೇಳ್ತಾ ಇದ್ರು, ನಮ್ಮ ಬಾಸ್ ದರ್ಶನ್ ಅವರು ಅಂತಂದರೆ ಈ ಒಂದು ಕಾರ್ನಲ್ಲಿ ಓಡಾಡೋದನ್ನು ನಾವು ಮತ್ತೆ ಈ ಕಣ್ಣಲ್ಲಿ ನೋಡಬೇಕು ಅಂತಕ್ಕಂಥ ಮಾತನ್ನು. ಆದರೆ ಅದು ಯಾವಾಗ ಈಡೇರುತ್ತೋ ಅಭಿಮಾನಿಗಳ ಆಸೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಈ ಪ್ರಕರಣದಿಂದ ದರ್ಶನ್ ಅವರು ಹೊರಗೆ ಬಂದ ಮೇಲೆ ಮತ್ತೆ ಈ ಕಾರಲ್ಲಿ ಓಡಾಟವನ್ನು ಮಾಡಿ ದರ್ಶನ್ ಅವರ ಅಭಿಮಾನಿಗಳ ಒಂದು ಕನಸನ್ನು ಈಡೇರಿಸ್ತಾರೆ ಅಂತಕ್ಕಂಥದ್ದು ಕಾದು ನೋಡಬೇಕು. ಕ್ಯಾಮ್ರಾಮನ್ ರವಿ ಜೊತೆ ಮಂಜುನಾಥ್ ನಿರೋಣಿ, ವಿಸ್ತಾರ ನ್ಯೂಸ್, ಬೆಂಗಳೂರು. ದರ್ಶನ್ ಅವರು ಏನು ಈಗಾಗಲೇ ಅಂತಂದರೆ ಅವನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂಥದ್ದು ಈಗಾಗಲೇ ವಿಚಾರಣೆ ನಡೆಸ್ತಾ ಇದ್ದಾರೆ. ದರ್ಶನ್ ಅವರು ಇಷ್ಟಪಟ್ಟಂತಹ ಕಾರು ಮತ್ತು ಯಾವಾಗಲೂ ಆ ಕಾರಲ್ಲೇ ಓಡಾಡ್ತಾ ಇದ್ರು. ಅವ್ರ ಹತ್ರ ಲ್ಯಾಂಬರ್ಗಿನಿ ಇದ್ದರೂ ಕೂಡ ಇದೇ ಕಾರನ್ನ ಅಂತಂದರೆ ಯೂಸ್ ಮಾಡ್ತಾಯಿದ್ರು. ಆ ಕಾರಿಗೆ ಅಂತಂದರೆ ಏಕಾಂಗಿಯಾಗಿ ನಿಂತಿರುವಂಥದ್ದು ದರ್ಶನ್ ಅವರಿಲ್ಲದೆ ನೋಡ್ಬೋದು ನೀವು ಈ ದೃಶ್ಯದಲ್ಲಿ. ದರ್ಶನ್ ಅವರ ಏನು RR ನಗರದ ಒಂದು ತೂಗುದೀಪ ನಿವಾಸ ಏನಿದೆ, ಈ ನಿವಾಸದ ಮುಂದೆ ದರ್ಶನ್ ಅವರ ಕಾರು ಏಕಾಂಗಿಯಾಗಿ ನಿಂತಿರುವಂಥದ್ದು. ಅವ್ರ ಹತ್ರ ಸಾಕಷ್ಟು ಕೋಟಿಯ ಕಾರುಗಳಿವೆ. ಆದರೆ ಅವರು ಅಂತಂದರೆ ಎಲ್ಲಿ ಹೋದರೂ ಕೂಡ ಇದೇ ಒಂದು ಕಾರನ್ನು ತಗೊಂಡು ಅವರು ಹೋಗ್ತಾ ಇದ್ರು. ಅದು ಕೂಡ ಅಂತಂದರೆ ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳಿದ್ರೆ ಈ ಕಾರನ್ನು ಮತ್ತು ಈ ಕಾರಲ್ಲಿ ದರ್ಶನ್ ಅವರು ಬರೋದನ್ನು ನೋಡಿದ್ರೆ ಅಂತಂದರೆ ಅವರಿಗೆ ಒಂದು ಥರ ಹಬ್ಬದ ರೀತಿಯಲ್ಲಿ ಈಗ ಅಂತಂದರೆ ಈ ಕಾರು ಯಾವಾಗ ದರ್ಶನ್ ಅವರು ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂತಹ ಒಂದು ಆರೋಪ ಕೇಳಿ ಬಂತು. ಆರೋಪ ಕೇಳಿ ಬಂದ ಬೆನ್ನಲ್ಲೇ ಅಂತಂದರೆ ಈ ಒಂದು ಕಾರನ್ನು ಇಲ್ಲಿ ಬಿಟ್ಟಿದ್ದಾರೆ. ಮತ್ತು ದರ್ಶನ್ ಅವರ ಬಳಿ ಇನ್ನೊಂದು ಕಾರು ಕೂಡ ಇದೆ, ಅದು ಮಹೇಂದ್ರ ಥಾರ್ ಕಾರು. ಆ ಮಹೇಂದ್ರ ಥಾರು ಅಂತಂದರೆ ಇಲ್ಲಿ ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಅವರೆಂತಂದರೆ ತಗೊಂಡು ಓಡಾಡ್ತಾ ಇದ್ರು. ಆದರೆ ಇದೀಗ ಮಹೇಂದ್ರ ಥಾರ್ ಕಾರ್ ಅಂತಂದರೆ ಪೊಲೀಸರು ಈ ಪ್ರಕರಣದಲ್ಲಿ ಈ ಕಾರು ಭಾಗಿಯಾಗಿತ್ತು ಅಂತೇಳಿ ಸೀಸ್ ಮಾಡಿದ್ದಾರೆ. ಈ ಕಾರು ಅಂತಂದರೆ ಇದೀಗ ದರ್ಶನ್ ಅವರು ಇಲ್ಲದೆ ಅನಾಥವಾಗಿ ಏಕಾಂಗಿಯಾಗಿ ನಿಂತಿರುವಂಥದ್ದು. ದರ್ಶನ್ ಅವರು ಯಾವಾಗ ಬರ್ತಾರೋ ಈ ಕಾರನ್ನು ಮುಟ್ತಾರೋ ಅಂತಕ್ಕಂಥದ್ದು ದರ್ಶನ್ ಅವರ ಅಭಿಮಾನಿಗಳ ಒಂದು ಕನಸು ಕೂಡ ಆಗಿರುವಂಥದ್ದು. ಸಾಕಷ್ಟು ಜನ ಅಭಿಮಾನಿಗಳು ಬಂದವರು ಕೂಡ ಹೇಳ್ತಾ ಇದ್ರು, ನಮ್ಮ ಬಾಸ್ ದರ್ಶನ್ ಅವರು ಅಂತಂದರೆ ಈ ಒಂದು ಕಾರ್ನಲ್ಲಿ ಓಡಾಡೋದನ್ನು ನಾವು ಮತ್ತೆ ಈ ಕಣ್ಣಲ್ಲಿ ನೋಡಬೇಕು ಅಂತಕ್ಕಂಥ ಮಾತನ್ನು. ಆದರೆ ಅದು ಯಾವಾಗ ಈಡೇರುತ್ತೋ ಅಭಿಮಾನಿಗಳ ಆಸೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಈ ಪ್ರಕರಣದಿಂದ ದರ್ಶನ್ ಅವರು ಹೊರಗೆ ಬಂದ ಮೇಲೆ ಮತ್ತೆ ಈ ಕಾರಲ್ಲಿ ಓಡಾಟವನ್ನು ಮಾಡಿ ದರ್ಶನ್ ಅವರ ಅಭಿಮಾನಿಗಳ ಒಂದು ಕನಸನ್ನು ಈಡೇರಿಸ್ತಾರೆ ಅಂತಕ್ಕಂಥದ್ದು ಕಾದು ನೋಡಬೇಕು. ಕ್ಯಾಮ್ರಾಮನ್ ರವಿ ಜೊತೆ ಮಂಜುನಾಥ್ ನಿರೋಣಿ, ವಿಸ್ತಾರ ನ್ಯೂಸ್, ಬೆಂಗಳೂರು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.